ಎಲ್ಲರಿಗೂ ನಮಸ್ತೆ. ಇವತ್ತು ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೋತ್ತರ ನೋಡೋಣ ಬನ್ನಿ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದು? ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಡಿ ICICI ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎರಡನೇ ಪ್ರಶ್ನೆ, GDP ಪದದ ಪೂರ್ಣ ರೂಪವೇನು? ಆಪ್ಷನ್ ಎ ಜನರಲ್ ಡೊಮೆಸ್ಟಿಕ್ ಪ್ರೈಸ್, ಆಪ್ಷನ್ ಬಿ ಗ್ಲೋಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ ಸಿ ಗ್ರಾಸ್ ಡೆಪಾಸಿಟ್ ಪ್ರಾಫಿಟ್, ಆಪ್ಷನ್ ಡಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಮೂರನೇ ಪ್ರಶ್ನೆ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಅಂಬೇಡ್ಕರ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. ನಾಲ್ಕನೇ ಪ್ರಶ್ನೆ, ವಸ್ತುಗಳ ಬೆಲೆ ನಿರಂತರವಾಗಿ ಏರುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಆರ್ಥಿಕ ಹಿಂಜರಿತ, ಆಪ್ಷನ್ ಬಿ ಹಣದುಬ್ಬರ, ಆಪ್ಷನ್ ಸಿ ಬಂಡವಾಳಶಾಹಿ, ಆಪ್ಷನ್ ಡಿ ಹಣ ಕುಸಿತ. ಸರಿಯಾದ ಉತ್ತರ ಆಪ್ಷನ್ ಬಿ ಹಣದುಬ್ಬರ. ಐದನೇ ಪ್ರಶ್ನೆ, ಭಾರತದ GST ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ ಎ 2017, ಆಪ್ಷನ್ ಬಿ 2019, ಆಪ್ಷನ್ ಸಿ 2000, ಆಪ್ಷನ್ ಡಿ 2016. ಸರಿಯಾದ ಉತ್ತರ ಆಪ್ಷನ್ ಎ 2017. ಆರನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಜಿನಿವಾ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ವಾಷಿಂಗ್ಟನ್ DC, ಆಪ್ಷನ್ ಡಿ ಲಂಡನ್. ಸರಿಯಾದ ಉತ್ತರ ಆಪ್ಷನ್ ಸಿ ವಾಷಿಂಗ್ಟನ್ DC. ಏಳನೇ ಪ್ರಶ್ನೆ, ಹಣದುಬ್ಬರ ಎಂದರೆ ಏನು? ಆಪ್ಷನ್ ಎ ಬೆಲೆಗಳಲ್ಲಿ ಸತತ ಏರಿಕೆ, ಆಪ್ಷನ್ ಬಿ ಉತ್ಪಾದನೆ ಹೆಚ್ಚಾಗುವುದು, ಆಪ್ಷನ್ ಸಿ ಹಣದ ಮೌಲ್ಯ ಹೆಚ್ಚಾಗುವುದು, ಆಪ್ಷನ್ ಡಿ ಬೆಲೆ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಲೆಗಳಲ್ಲಿ ಸತತ ಏರಿಕೆ. ಎಂಟನೇ ಪ್ರಶ್ನೆ, ನೀತಿ ಆಯೋಗವು ಯಾವ ಯೋಜನೆಗೆ ಬದಲಾಗಿ ಬಂದಿದೆ? ಆಪ್ಷನ್ ಎ ಚುನಾವಣಾ ಆಯೋಗ, ಆಪ್ಷನ್ ಬಿ ಹಣಕಾಸಿನ ಆಯೋಗ, ಆಪ್ಷನ್ ಸಿ ಯೋಜನಾ ಆಯೋಗ, ಆಪ್ಷನ್ ಡಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಯೋಜನಾ ಆಯೋಗ. ಒಂಬತ್ತನೇ ಪ್ರಶ್ನೆ, ಮಿಶ್ರ ಆರ್ಥಿಕತೆ ಎಂದರೇನು? ಆಪ್ಷನ್ ಎ ಗ್ರಾಮ ಮತ್ತು ನಗರಗಳ ಅಭಿವೃದ್ಧಿ, ಆಪ್ಷನ್ ಬಿ ಆಮದು ಮತ್ತು ರಫ್ತುಗಳ ಸಮತೋಲನ, ಆಪ್ಷನ್ ಸಿ ಕೃಷಿ ಮತ್ತು ಕೈಗಾರಿಕೆ ಮಿಶ್ರಣ, ಆಪ್ಷನ್ ಡಿ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಸಹಬಾಳ್ವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಸಹಬಾಳ್ವೆ. ಹತ್ತನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಅರ್ಥಶಾಸ್ತ್ರಜ್ಞ ಯಾರು? ಆಪ್ಷನ್ ಎ ಅಮರ್ತ್ಯ ಸೇನ್, ಆಪ್ಷನ್ ಬಿ ಮನಮೋಹನ್ ಸಿಂಗ್, ಆಪ್ಷನ್ ಸಿ ರಘುರಾಮ್ ರಾಜನ್, ಆಪ್ಷನ್ ಡಿ ಅಭಿಜಿತ್ ಬ್ಯಾನರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಅಮರ್ತ್ಯ ಸೇನ್. ಹನ್ನೊಂದನೇ ಪ್ರಶ್ನೆ, ಭಾರತದಲ್ಲಿ ರೂಪಾಯಿ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ RBI, ಆಪ್ಷನ್ ಬಿ SBI, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಭಾರತ ಸರ್ಕಾರ. ಸರಿಯಾದ ಉತ್ತರ ಆಪ್ಷನ್ ಎ RBI. 12ನೇ ಪ್ರಶ್ನೆ, ಭಾರತದ ಆರ್ಥಿಕತೆಯ ಪ್ರಾಥಮಿಕ ವಲಯ ಯಾವುದು? ಶಿಕ್ಷಣ ಮತ್ತು ಆರೋಗ್ಯ, ಆಪ್ಷನ್ ಬಿ ಕೈಗಾರಿಕೆ, ಆಪ್ಷನ್ ಸಿ ಬ್ಯಾಂಕಿಂಗ್ ಮತ್ತು ವಿಮೆ,
ಆಪ್ಷನ್ ಡಿ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು. ಸರಿಯಾದ ಉತ್ತರ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು. ಇಷ್ಟು ಭಾರತದ ಆರ್ಥಿಕತೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.